ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ರಾಶಿಕ್ ಅವರು ರಾಜೇಶ್ ಸರ್ ಅವರ ಒಂದು ಪಾಡ್ಕಾಸ್ಟ್ನಲ್ಲಿ ಬಂದಿದ್ದಾರೆ. ಹಾಗೆಯೇ ಅವರ ಪ್ರೀತಿ ಬಗ್ಗೆ ಹೇಳ್ಕೊಂಡಿದ್ದಾರೆ, ಅವರ ಮೊದಲ ಲವ್ ಬಗ್ಗೆ. ಅವರ ಮೊದಲ ಲವ್ ಬಂದೇನೆ ಕಾರ್ತಿಕ್ ಮಹೇಶ್ ಅಂತ, ಅಂದರೆ ಅವ್ರ ಹೆಸರು ಹೇಳಿಲ್ಲ, ಬಟ್ 100% ಅವರೇನೆ. ಅವರು ಇಬ್ಬರು ಕೂಡ ಒಂದು ಶೋನಲ್ಲಿ ಮೀಟ್ ಮಾಡಿದ್ದಂತೆ ಅವರೆಲ್ಲ ಹೇಳ್ಕೊಂಡಿದ್ದಾರೆ. ನಾನು ಅವರು ಇಬ್ಬರು ಕೂಡ ಒಂದು ಶೋನಲ್ಲಿ ಮೀಟ್ ಮಾಡಿದ್ವಿ. ಅದೇ ರೀತಿ ಲವ್ ಎಲ್ಲ ಆಯಿತು. ಲವ್ ಆದಮೇಲೆ ಸ್ವಲ್ಪ ದಿನ ತುಂಬ ಕ್ಲೋಸ್ ಆಗಿ ಅವ್ರ ಜೊತೆ ತುಂಬ ಒಳ್ಳೆ ಕ್ಷಣಗಳನ್ನ ಕಳೆದಿದ್ದೀನಿ. ಅವ್ರನ್ನ ಅಂದರೆ ಇಲ್ಲಿ ಕಾರ್ತಿಕ್ ಮಹೇಶ್ ರವರದೇ ತಪ್ಪು ಅಂತಲೇ ಹೇಳ್ಬೋದು. ಏನಕ್ಕಂದರೆ ಆಕೆ ಅಷ್ಟು ಬೇಡ್ಕೊಂಡಿದ್ದಾಳಂತೆ, ಯಾರ್ಯಾರ್ದೋ ಫೋನಿಂದೆಲ್ಲ ಫೋನ್ ಮಾಡಿದಾರಂತೆ ಬ್ರೇಕಪ್ ಆದಮೇಲೆ. ಇಲ್ಲಿ ಬ್ರೇಕಪ್ ಆಗಿರೋ ರೀಸನ್ ಕೂಡ ಬಂದು ಸಣ್ಣ ಏನೋ ಚಿಕ್ಕ ತಪ್ಪು ಅಥವಾ ಕೋಪ, ಜಸ್ಟ್ ಕೋಪಕ್ಕೋಸ್ಕರ ನೀನು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತೀಯ ಚಿಕ್ಕ ಚಿಕ್ಕ ವಿಷಯಕ್ಕೆ ಅನ್ನೋ ಕಾರಣಕ್ಕೋಸ್ಕರ ಬ್ರೇಕಪ್ ಆಗಿದಂತೆ. ಅದಕ್ಕೋಸ್ಕರ ಹೆಂಗಾದ್ರೂ ಮಾಡಿ ಒಂದಾಗಬೇಕು ಅಂತ ರಾಶಿಕ್ ಅವರು ತುಂಬ ಪ್ರಯತ್ನ ಪಟ್ಟಿದ್ದಾರಂತೆ. ಅವರೇ ಫೋನ್ ಮಾಡಲಿಲ್ಲ ಅಂದರೆ ಇವರೇ ಫೋನ್ ಮಾಡೋರಂತೆ, ಇವರೇ ಮೆಸೇಜ್ ಮಾಡೋರಂತೆ. ಇವರು ಫೋನ್ಗೆ ಕಾಲ್ ಅಂದರೆ ಇವ್ರ ಫೋನಿಂದ ಕಾಲ್ ಮಾಡಿದಾಗ ಅವ್ರು ರಿಸೀವ್ ಮಾಡಲಿಲ್ಲ ಅಂದಾಗ ಬೇರೆ ಫೋನೆಲ್ಲ ಈಸ್ಕೊಂಡು ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಈ ರೀತಿ ಎಲ್ಲ ಮಾಡಿದಾರಂತೆ. ಆಮೇಲೆ ಅವ್ರಿಗೆ ಒಂಥರ ಬೇಜಾರಾಯ್ತಂತೆ, ನನಗೆ ನಿಜವಾಗ್ಲೂ ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ ಹಾಗೆ ಹೀಗೆ ಅಂತ ಅವ್ರ ಮನಸ್ಸಲ್ಲಿ ಅವ್ರು ಅಂದ್ಕೊಂಡಿದ್ದಾರಂತೆ. ಬಟ್ ಆದರೂ ಕೂಡ ನಾವು ಕಳೆದಿರೋ ಒಳ್ಳೆ ಕ್ಷಣಗಳನ್ನೆಲ್ಲ ನೆನಪಿಸ್ಕೊಂಡಾಗ ಇಲ್ಲ, ನಾನು ಇವನ ಜೊತೆ ಬದುಕಬೇಕು ಅಂತ ತುಂಬ ಸಲ ಅಂದ್ಕೊಂಡು ಅವ್ರಿಗೆ ಮೆಸೇಜ್ ಎಲ್ಲ ಮಾಡಿದ್ನಿ. ಬಟ್ ಅವರು ಎಷ್ಟೇ ಮೆಸೇಜ್ ಮಾಡಿದ್ರು ಕೂಡ ನೀನು ನನಗೆ ಯಾವುದೇ ಕಾರಣಕ್ಕೂ ಬೇಡ ಅಂದರೆ ಬೇಡ ಅಂದ್ರಂತೆ. ಅದಕ್ಕೋಸ್ಕರ ಅವರು ದೂರ ಆಗಿದ್ದಂತೆ. ಅವ್ರು 23 ವರ್ಷ ಇದ್ದಾಗ, ಈಗ ಅವ್ರಿಗೆ 26 ವರ್ಷ ಅಂತೆ. ಬಟ್ 23 ವರ್ಷ ಅಂದರೆ ಈಗ ಬಿಗ್ ಬಾಸ್ ಬಂದಿದ್ದು 3 ವರ್ಷದ ಹಿಂದೆ. ಅಂದರೆ ಇವರು ಕಾರ್ತಿಕ್ ಮಹೇಶ್ ಅಂದರೆ ಸೀಸನ್ 10 ಕಾಣಿಸ್ಕೊಂಡಿದ್ರು. ಮೋಸ್ಟ್ಲಿ ಅದಕ್ಕಿಂತ ಒಂದು ವರ್ಷದ ಹಿಂದೆ ಅವರಿಬ್ಬರು ಲವಲ್ಲಿದ್ದರು ಅಂತಲೇ ಹೇಳ್ಬೋದು. ಅದೇ ರೀತಿ ಆವಾಗಲೇ ಅವರಿಬ್ಬರು ನಡುವೆ ಬ್ರೇಕಪ್ ಆಗಿರೋದು. ಆವಾಗಲೇ ಕಾರ್ತಿಕ್ ಮಹೇಶ್ ಅವರು ಕೂಡ ಬಿಗ್ ಬಾಸ್ಗೆ ಬಂದಿದ್ದು. ಆವಾಗ ಕಾರ್ತಿಕ್ ಮಹೇಶ್ ಅವರು ಬಿಗ್ ಬಾಸ್ಗೆ ಬಂದಾಗ ಸೀಸನ್ 10 ತುಂಬ ಜನ ಅದನ್ನು ಟ್ರೋಲ್ ಕೂಡ ಮಾಡಿದರು. ರಾಶಿಕಾ ಮತ್ತು ಕಾರ್ತಿಕ್ ಮಹೇಶ್ ರವರ ಫೋಟೋಸ್ ಎಲ್ಲ ಏನಂತಾರೆ ಫುಲ್ ವೈರಲ್ ಆಗೋಗಿತ್ತು. ಕಾರ್ತಿಕ್ ಮಹೇಶ್ ಅವ್ರಿಗೆ ಹುಡುಗಿ ಇದ್ದಾಳೆ, ಆದರೂ ಕೂಡ ಇಲ್ಲಿ ಬಂದು ಬಿಗ್ ಬಾಸ್ ಮನೆಗೆ ಬಂದು ಇನ್ನೊಂದು ಹುಡುಗಿ ಜೊತೆ ಅಂದರೆ ಸಂಗೀತ ಶೃಂಗೇರಿ ಜೊತೆ ಮೋಸ ಮಾಡ್ತಿದ್ದಾರೆ, ಸಂಗೀತ ಶೃಂಗೇರಿಗೆ ಈ ಥರ ಎಲ್ಲ ಹಬ್ಬಿಸಿದ್ರು. ಬಟ್ ಆಲ್ರೆಡಿ ಬ್ರೇಕಪ್ ಆಗಿತ್ತಂತೆ. ಅಷ್ಟೆಲ್ಲ ಟ್ರೋಲ್ ಆದ ನಂತರವೂ ಕೂಡ ಕಾರ್ತಿಕ್ ಮಹೇಶ್ ಅವರು ಸಂಗೀತ ಶೃಂಗೇರಿ ಜೊತೆ ಕೂಡ ಅಲ್ಲಿ ಬಿಗ್ ಬಾಸ್ ಮನೇಲಿ ಅವರಿಬ್ಬರ ನಡುವೆ ಒಂದು ಬ್ರೇಕಪ್ ಆಗುತ್ತೆ. ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ಸಂಗೀತ ಶೃಂಗೇರಿ ಅವರು ಮುನ್ಸ್ಕೊಳ್ತಾ ಇರ್ತಾರೆ. ಸೊ ಹಾಗಾಗಿ ಅವರಿಬ್ಬರ ನಡುವೆ ಬ್ರೇಕಪ್ ಆಗುತ್ತೆ. ಅದಾದ ನಂತರ ನಮ್ರತಾ ಹಾಗೂ ಕಾರ್ತಿಕ್ ಮಹೇಶ್ ರವರ ನಡುವೆ ಒಂದು ಫ್ರೆಂಡ್ಶಿಪ್ ಥರ ಸ್ಟಾರ್ಟ್ ಆಗಿದೆ, ಒಂದು ಸಲುಗೆಲ್ಲ ಸ್ಟಾರ್ಟ್ ಆಗಿ ಈಗ ಹೊರಗಡೆ ಕೂಡ ಅವರಿಬ್ಬರ ನಡುವೆ ಲವ್ ಆಗಿದೆ, ಅವರಿಬ್ಬರು ಲವರ್ಸ್ ಆ ಥರ ಎಲ್ಲ ಗಾಸಿಪ್ಗಳು ಓಡಾಡ್ತಿದೆ. ಅವರಿಬ್ಬರು ಖುಷಿಯಾಗಿದ್ರು, ನಿಜವಾಗ್ಲೂ ಒಳ್ಳೇದೇ. ಅಂದರೆ ಕಾರ್ತಿಕ್ ಮಹೇಶ್ ಅವರು ರಾಶಿಕ್ ಅವ್ರಿಗೆ ಏನಂತಾರೆ ಮೋಸ ಮೋಸ ಅಂತಲ್ಲ, ಅವ್ರಿಗೇನೋ ರಾಶಿಕಾಳು ಇಷ್ಟ ಆಗದೇ ಇರ್ಬೋದು, ಅವ್ರ ಕೋಪ ಅವ್ರು ಮಾಡ್ಕೊಳ್ಳೋದು ಇಷ್ಟ ಆಗದೆ ಇರ್ಬೋದು, ಅದಕ್ಕೋಸ್ಕರ ಬ್ರೇಕಪ್ ಆಗಿದೆ. ರಾಶಿಕಾ ಕೂಡ ಅದನ್ನೇ ಹೇಳಿದ್ರು. ರಾಶಿಕಾ ಕೂಡ ಅದೇ ಹೇಳಿದ್ರು, ಅವ್ರಿಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ನನಗೇನು ಅವ್ರ ಮೇಲೆ ಬೇಜಾರಿಲ್ಲ. ನಾನು ಈಗಲೂ ಕೂಡ ಅವ್ರ ಜೊತೆ ಕಳೆದಿರೋ ಸುಂದರ ಕ್ಷಣಗಳನ್ನ ನಾನು ಈಗಲೂ ಕೂಡ ನೆನೆಸ್ಕೊಳ್ತೀನಿ. ಅವ್ರ ಜೊತೆ ಅಷ್ಟು ಸುಂದರ ಕ್ಷಣಗಳು ಇದ್ದಾವೆ. ಇತ್ತೀಚಿನ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮ ಅವರು ಪ್ರೀತಿ ಮಾಡಿ ಇಷ್ಟು ವರ್ಷ ಬಂದಿದ್ದಾರೆ. ಅಂದರೆ ಜಗಳಗಳು ನಮ್ಮ ಅಪ್ಪ ಅಮ್ಮನ ನಡುವೆ ಆಗಲ್ಲ ಅಂತಲ್ಲ, ತುಂಬ ಜಗಳಗಳು ಆಗ್ತಾ ಇರುತ್ತೆ. ಆದರೂ ಕೂಡ ಅದನ್ನ ಎಷ್ಟು ನೀಟಾಗಿ ತಗೊಂಡು ಹೋಗ್ತಿದ್ದಾರೆ. ಅವರೊಬ್ಬರು ನಡುವೆ ಇರೋ ಪ್ರೀತಿ ಕೋಪ ಎಲ್ಲವನ್ನು ಕೂಡ ಸಹಿಸ್ಕೊಂಡು ಇಷ್ಟು ವರ್ಷ ನಡ್ಸ್ಕೊಂಡು ಬಂದಿದ್ದಾರೆ ಅವರ ಏನಂತಾರೆ ಮದುವೆ ಜರ್ನಿನ, ಅವ್ರ ಲೈಫ್ನ. ಬಟ್ ಈಗಿನ ಕಾಲದ ಜನ್ರೇಷನ್ ಏನಿದೆಯಲ್ಲ, ಅದು ಸುಮ್ಮನೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಬ್ರೇಕಪ್ ಮಾಡ್ಕೊಳ್ತಾರೆ. ಪ್ರೀತಿ ಅನ್ನೋದು ಇಲ್ಲವೇ ಇಲ್ಲ. ಯಾರೋ ಒಬ್ಬರು ಈಗ ನನ್ನ ಲೈಫಲ್ಲಿ ಯಾರೋ ಒಬ್ಬರು ಮಿಸ್ ಆಗಿದ್ದಾರೆ ಅಂದರೆ, ಈಗ ಫಸ್ಟ್ ಒಬ್ಬರು ಲವರ್ ಇರ್ತಾರೆ, ಅವರಿಗೆ ಬ್ರೇಕಪ್ ಆಗಿಬಿಟ್ಟಿದೆ. ಈಗ ಇನ್ನೊಬ್ಳು ಆ ಜಾಗಕ್ಕೆ ಯಾರೋ ಒಬ್ರನ್ನ ತರಬೇಕು, ಅಥವಾ ನನಗೆ ಟೈಮ್ ಪಾಸ್ ಟೆಕ್ಸ್ಟ್ ಮಾಡೋದಕ್ಕೆ ಅಥವಾ ಮಾತಾಡೋದಕ್ಕೆ ಏನೋ ಒಂದು ಟೈಮ್ ಪಾಸ್ಗೆ ಒಬ್ಳು ಬೇಕು ಅನ್ನೋ ರೇಂಜ್ಗೆ ಈಗಿನ ಕಾಲ ಆ ಥರ ಲವ್ ಆಗ್ತಿದೆ ಅನ್ನೋದೆಲ್ಲ ಮಾತಾಡಿದ್ರೆ 100% ಇತ್ತೀಚಿನ ಲವ್ಗಳು ನೋಡ್ತಿದ್ರೆ 100% ಅದೇ ರೀತಿ ಅನಿಸುತ್ತೆ. ಒಬ್ರಿಗೆ 5-6 ಜನ ಹುಡುಗರು ಅಥವಾ ಒಬ್ಬನಿಗೆ 3-4 ಜನ ಹುಡುಗಿರು, ಅಂದರೆ ಒಬ್ಳಾದ್ಮೇಲೆ ಒಬ್ಳು ಅಂದರೆ ಅದೊಂದು ಬ್ರೇಕಪ್ ಆಯಿತು ಅನ್ನೋ ಒಂದು ಫೀಲಿಂಗ್ಸ್ ಕೂಡ ಇರಲ್ಲ. ಆಲೇ ಒಂದು ವಾರಕ್ಕೆ ಇನ್ನೊಬ್ಳು ಹುಡುಗಿ ಏನಂತಾರೆ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅಥವಾ ಹುಡುಗಿ ಕೂಡ ಅಷ್ಟೇ, ಇನ್ನೊಬ್ಬನ್ನ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ, ಒಂದು ವಾರ ಕೂಡ ಆಗಿರಲ್ಲ ಬ್ರೇಕಪ್ ಆಗಿ. ಸೊ ಇದೆಲ್ಲ ಒಂಥರ ಈಗ ಕಾಮನ್ ಆಗಿಬಿಟ್ಟಿದೆ. ಅವನಿಲ್ಲ ಅಂದರೆ ನನಗೇನೋ ಆ ಥರ ಈಗ ಲವ್ ಅನ್ನೋದೇ ಇಲ್ಲ. ಈಗ ನನ್ನ ಲೈಫ್ಗೆ ಒಬ್ಬರು ಏನೋ ಬೇಕು, ಒಂದು ಟೈಮ್ ಪಾಸ್ಗೆ ಒಬ್ಬ ಬೇಕು, ಅದಕ್ಕೋಸ್ಕರ
ಲವ್ ಅನ್ನೋದೊಂದು ಸ್ಟಾರ್ಟ್ ಆಗಿದೆ ಇತ್ತೀಚಿನ ಜನ್ರೇಷನಲ್ಲಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ರಾಶಿಕಾ ಹೇಳಿದ್ದು 100% ಕಾರ್ತಿಕ್ ಮಹೇಶ್ ಬಗ್ಗೆನೇ, ಅದ್ರಲ್ಲಿ ಡೌಟೇ ಬೇಡ. ಅಷ್ಟೆಲ್ಲ ವೈರಲ್ ಆಗಿತ್ತು ಕೂಡ ಫೋಟೋಸು. ಅವರು ಕೂಡ ಹೇಳಿದ್ರು 23 ವರ್ಷ ಆಕೆಗೆ, ಈಗ 26 ವರ್ಷ ಅಂತೆ. 3 ವರ್ಷ ಅಂದರೆ 3 ವರ್ಷದಲ್ಲಿ ಈಗ 12 ಬಂದಿದ್ದಾರೆ. ಅವರು 10th ಸೀಸನ್ಗೆ ಬಂದಿದ್ರು. ಸೊ 3 ವರ್ಷದ ಹಿಂದೆ ಅಂದರೆ 100% ಅವ್ರಿಗೆ ಕಾರ್ತಿಕ್ ಮಹೇಶ್ ಜೊತೆ ಇತ್ತು. ಆ ವಿಡಿಯೋಗಳು ತುಂಬ ವೈರಲ್ ಆಗಿದ್ವು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಈಗ ಸೂರಜ್ ಮತ್ತು ರಾಶಿಕಾ ನಡುವೆ ಕೂಡ ಬ್ರೇಕಪ್ ಆಗಿದೆ, ಇವ್ರ ಫ್ರೆಂಡ್ಶಿಪ್ ಕೂಡ. ಅದ್ರ ಬಗ್ಗೆ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.